SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಗೆ ಬರ್ದಿದ್ದಾರೆ ಸರ್, ಅಂದ್ರೆ ರೈಟಿಂಗ್ ಆಗಿರ್ಬೋದು ತುಂಬಾ ಕ್ರಿಸ್ಪ್. ಅಂದ್ರೆ TK ದಯಾನಂದ್ ಸರ್ ಅವ್ರದ್ದು ಸ್ಟೋರಿ, TK ದಯಾನಂದ್ ಸರ್ ಅವ್ರ ಸ್ಟೋರಿ. ಸೊ ಅಂದ್ರೆ ಅದನ್ನ ಸ್ಕ್ರೀನ್ ಪ್ಲೇ ಆಗಿ ಕನ್ವರ್ಟ್ ಮಾಡಿ, ಸ್ಕ್ರೀನ್ ಪ್ಲೇ ಮತ್ತೆ ಇದನ್ನ ನಾನು ಮತ್ತೆ ಮನು ಶೆಟ್ಗರ್ ಅಂತ ಇನ್ನೊಬ್ಬರು ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡಿ ಅದನ್ನು ತುಂಬ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು, ಅವ್ರು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರು ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು, ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ಥರ ತೋರಿಸಿದ್ದಾರೆ. ಇವ್ರು ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರು ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿ ತಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ಆ ತೆರೆ ಮೇಲೆ ಬರ್ತಾ ಇದೆ ಅಂದರೆ ಆ ಪಾತ್ರಕ್ಕೊಂದು ಅಂತ್ಯ ಕೂಡ ಇದೆ. ನನಗೆ ಅದು ಬಹಳ ಇಷ್ಟ ಆಯಿತು ರೈಟಿಂಗಲ್ಲಿ. ಥ್ಯಾಂಕ್ ಯು ಸರ್. ಒಟ್ಟಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ, ಪಿಕ್ಚರಲ್ಲಿ ಫೈರ್ ಇದೆ, ಏನಪ್ಪ ವಿಜಯ್, ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ, ಅದು ಚೆನ್ನಾಗಿ ಮಾಡಿದ್ದಾನೆ. ಅವ್ನು ಪೂರ್ಣಚಂದ್ರ ತೇಜಸ್ವಿ ಅವರು ದೋಸೆ ಆದಮೇಲೆ ಇವಾಗಲೇ ಸಾಂಗ್ ಚೆನ್ನಾಗಿ ಮಾಡೋದು ಅನಿಸುತ್ತೆ. ಮಧ್ಯೆ ನಾನಂತೂ ಇದು ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಸತೀಶ್ ಮೇಲೆ ಪ್ಯಾರ್ ಇದೆ ಅಲ್ವಾ. ಆ್ಯಂಡ್ ಈ ಸಿನಿಮಾಗೂ ಸ್ವಲ್ಪ ಡೈರೆಕ್ಟರ್ ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರೆ. ಏನೇನೋ ನಡೆದೋಗಿದೆ, ದೇರ್ ಇಸ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು, ಎಲ್ಲ ಒಳ್ಳೇದಕ್ಕೆ ಇರಬೇಕು. ಒಟ್ಟಲ್ಲಿ ನಾವು ಹೇಳೋಕ್ಕಾಗೋದು ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನು ತಂದೆ ಅಂತ ಹೇಳ್ಬಿಟ್ಟೆ, ನೀನು ಗಾಬರಿ ಪಡಿಸ್ಬಿಡ್ತೀಯ ನೀನು. ತಂದೆ ಸರ್, ತಂದೆನೇ ಸರ್, ನೀವು ತಂದೆ ಸಮಾನ. ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ. ಇಲ್ಲಿರೋದಕ್ಕೆ ನಾನು ಒಬ್ಬರೇ ಕಾರಣ. ನನ್ನ ತಂದೆ, ನನ್ನ ತಾಯಿ ಪ್ರೀತಿ ನಂಬಿಕೆ ಮುಂದೆ ಏನೂ ಇಲ್ಲ. ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ನೋಡೋದು. ಅಷ್ಟೇ ನಮಗಿರೋ ನಾನು. ಆಲ್ ದಿ ಬೆಸ್ಟ್ ನಿನಗೆ, ದೇವ್ರು ಒಳ್ಳೇದು ಮಾಡಲಿ. ಕಣ್ಣೀರು ಒಳಗೆ ಇಟ್ಕೋ, ಆಚೆ ತರಬೇಡ. ತಂದಿಲ್ಲ ಸರ್, ಓಕೆ. ಅವಳು ನೋಡಿ ಗೊತ್ತಷ್ಟೇ ನಮಗೆ. ಥ್ಯಾಂಕ್ ಯು ಸರ್. ಸರ್ ಬನ್ನಿ. ಐ ಥಿಂಕ್ ಎಲ್ಲ ಸ್ನೇಹಿತರು, ಎಲ್ಲರ ಹೀರೋಗಳು ದಯವಿಟ್ಟು ಬೇರೆಗಡೆ ಬರ್ತಾರೆ. ವಿಜಯ್ ಸರ್, ಯೋಗಿ, ಎಲ್ಲರೂ, ವಶಿಷ್ಠ. ದ ರೈಸ್ ಆಫ್ ಅಶೋಕ ಸಿನಿಮಾದ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಏನ ಜೋರಾಗಡ ಕಳೆದಾಗೆ ಎಲ್ಲ ಸಲ ನಿಂತ್ಕೊಂಡು ಗೆಲ್ಲೇಬೇಕು ಈ ಸಿನಿಮಾ ಅಂತ ನಿಂತಿರುವಂತ ಎಲ್ಲ ರಿಪೋರ್ಟರ್ಗಳು ನನ್ನ ಜೊತೆಗಿದ್ದೀರಾ. ನನ್ನ ಮೀಡಿಯಾದ ಎಲ್ಲ ಗೆಳೆಯರು, ನಿಮ್ಮನ್ನು ಯಾವತ್ತೂ ಮರೆಯಲ್ಲ. ನನ್ನ ನೆನಪಿದೆ, ಪ್ರತಿಯೊಂದು ಹಂತಲ್ಲಿ ನಿಂತಿದ್ದೀರಾ. ಹಾಗೆ ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ, ನನ್ನ ಗೆಳೆಯರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.